ಏನಿವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ತನ್ನ ತುರ್ತು ಸಭೆಯನ್ನು ಮಾಡಿ ಮೈಸೂರಿನಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡ್ತೀವಿ ಅಂತೇಳಿ ಇವತ್ತರೆಗೂ ಕೂಡ ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕ್ರಮ ವಹಿಸಿಲ್ಲ. ಇವತ್ತು ಕಬ್ಬು ಕಟಾವು ಹಂಗಾಮು ಪ್ರಾರಂಭ ಆಗ್ತಾ ಇದೆ. ಪ್ರಸಕ್ತ ಸಾಲಿಗೆ 4,000 ರೂಪಾಯಿ ನಿಗದಿ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ವೇವ್ ಬ್ರಿಡ್ಜ್ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಆಗಬೇಕು ಅಂತ ಕೇಳ್ತಾ ಇದ್ದೇವೆ. ಹಾಲಿನ 800 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಬರಬೇಕು ರೈತರಿಗೆ. ಕಳೆದ ಬೀರುಗಾಳಿಯಿಂದ ನೊಂದಂಥ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟು ಹರಾಜನ್ನು ಮಾಡಿ ರೈತರನ್ನು ಬೇರೆ ಬೇರೆ ರಾಜ್ಯಗಳಿಗೆ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ಜೊತೆಗೆ ನಾಲೆಗಳಲ್ಲಿ ಸ್ವಾಭಾವಿಕವಾಗಿ ಹೋಗ್ತಕ್ಕಂಥ ನೀರು ರೈತನನ್ನು ಕೃಷಿ ಮಾಡಲಿಕ್ಕೋಸ್ಕರವಾಗಿ ನಾಲೆಗಳನ್ನ ತೋಡಿರ್ತಕ್ಕಂಥದ್ದು. ಯಾರದೇ ಜಮೀನನ್ನು ಕೂಡ ವಶಪಡಿಸಿಕೊಂಡು ರೈತನ ಜಮೀನಿನ ಮೇಲೆ ನಾಲೆಯನ್ನು ನಿರ್ಮಾಣ ಮಾಡಿದೆ ಸರ್ಕಾರ. ಇವತ್ತು ವಿಧಾನಸಭೆಯಲ್ಲಿ ವಿಧೇಯಕವನ್ನು ಮಂಡನೆ ಮಾಡ್ತಾರೆ ನೀರಾವರಿ ಸಚಿವರು. ನಾಚಿಕೆ ಆಗಬೇಕು ನಿಮಗೆ ನೀರಾವರಿ ಸಚಿವರಿಗೆ. ಯಾಕೆ ಅಂತ ಹೇಳಿದ್ರೆ ನಾಲೆಗಳು ನಿರ್ಮಾಣ ಮಾಡೋದು ಯಾರಪ್ಪನ ಮನೆ ಜಮೀನು ಮೇಲೆ ಮಾಡಿದಿರಿ ನೀವು? ರೈತನ ಜಮೀನನ್ನು ವಶಪಡಿಸಿಕೊಂಡು ಅಲ್ಪ ಸ್ವಲ್ಪ ಮೂಗಿಗೆ ತುಪ್ಪ ಸವರ ರೀತಿಯಲ್ಲಿ ಅವನಿಗೆ ಪರಿಹಾರವನ್ನು ಕೊಟ್ಟು ಆತನ ಜಮೀನಿನಲ್ಲಿ ನಾಲೆ ನಿರ್ಮಾಣ ಮಾಡಿ ಆತನಿಗೆ ನಷ್ಟವನ್ನು ಉಂಟು ಮಾಡಿ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ನೀರನ್ನು ಮಾರಾಟ ಮಾಡಲಿಕ್ಕೆ ನೀವು ನೀರನ್ನ ಸಂಗ್ರಹ ಮಾಡಿ ಉಳಿತಾಯ ಮಾಡ್ತಾ ಇರ್ತಕ್ಕಂಥದ್ದು. ಹೆಚ್ಚುವರಿ ನೀರನ್ನು ಕೊಡಿ, ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ನಿರ್ಮಾಣ ಮಾಡಿ. ರೈತನ ಕೃಷಿ ಮಾಡಲಿಕ್ಕೆ ನಾವು ಕೇಳ್ತಾ ಇರೋದು ನೀರನ್ನು ತಗೋತಾ ಇರೋದು. ಗಾಂಜಾ ಅಫೀಮು ಬೆಳೀಲಿಕ್ಕೆ ತಗೋತಾ ಇಲ್ಲ ನೀರನ್ನು. ಗಾಂಜಾ ಅಫೀಮು ಬೆಳೀತಕ್ಕಂಥ ಜಾಗ ಇದ್ದರೆ ನೀವೇ ವಶಪಡಿಸ್ಕೊಳ್ಳಿ. ಕೃಷಿ ಮಾಡಿ ಭತ್ತ ರಾಗಿ ಹಣ್ಣು ತರಕಾರಿ ಬೆಳೆದು ನಿಮಗೆ ತಿನ್ಲಿಕ್ಕೆ ಕೊಡ್ಲಿಕ್ಕಪ್ಪ ನಾವು ಬೆಳೀತಾ ಇರೋದು, ಕೃಷಿ ಮಾಡ್ತಾ ಇರೋದು. ಆ ಕೃಷಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾಲೆಗಳಲ್ಲಿ ಅಲ್ಪ ಸ್ವಲ್ಪ ನೀರನ್ನು ತೆಗೆದುಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಕೃಷಿಗೆ 2 ವರ್ಷ ಜೈಲಿನ ನಿರ್ಬಂಧ ಇದೆಯಲ್ಲ ನಿಮ್ಮ ವಿಧಾನಸೌಧ ನಿನ್ನೆ ನಿರ್ಣಯ. ಇದನ್ನು ಕಾರಾಸಗಟವಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ನೆನ್ನೆ ಖಂಡಿಸಬೇಕಾಗಿತ್ತು. ರೈತರ ಪರ ನೀವಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಜೈಲು ಬರೋ ಚಳುವಳಿ ಆದರೂ ಚಿಂತೆ ಇಲ್ಲ. ನಾಲೆಗಳಿಗೆ ನಾವು ಮೋಟ್ ನೀಡ್ತೇವೆ, ಕೃಷಿ ಮಾಡ್ತೇವೆ, ಕಾನೂನು ಕ್ರಮ ಏನಿದೆ ತಗೊಳ್ಳಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ.